ಸಂಪುಟ ಸಭೆಗೆ ಮುನ್ನ ದಲಿತ ಸಚಿವರ ಸಭೆ. ಸಚಿವ ಮಹದೇವಪ್ಪ ನಿವಾಸದಲ್ಲಿ ಮಹತ್ವದ ಸಭೆ. ಸಂಪುಟ ಸಭೆಗೆ ಮುನ್ನ ದಲಿತ ಸಚಿವರ ಸಭೆ. ಸಚಿವ ಮಹದೇವಪ್ಪ ನಿವಾಸದಲ್ಲಿ ಮಹತ್ವದ ಸಭೆ. ಕೆಎಚ್ ಮುನಿಯಪ್ಪ, ಆರ್ವಿ ತಿಮ್ಮಾಪುರ, ಪರಮೇಶ್ವರ್ ಸೇರಿ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿ. ಒಳ ಮೀಸಲಾತಿ ಸಂಬಂಧ ಯಾವ ನಿಲುವು ತಗೋಬೇಕು, ಸಂಪುಟ ಸಭೆಯಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕು ಎಂಬ ಬಗ್ಗೆ ಚರ್ಚೆ. ಸಂಪುಟ ಸಭೆಗೆ ಮುನ್ನ ಇನ್ನೇನು ಸಂಪುಟ ಸಭೆ ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ದಲಿತ ನಾಯಕರ ಸಭೆ. ಕೆಎಚ್ ಮುನಿಯಪ್ಪ, ಆರ್ವಿ ತಿಮ್ಮಾಪುರ್, ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಸಭೆಯಲ್ಲಿ ಏನ್ ಮಾತಾಡಬೇಕು, ನಮ್ಮ ಸ್ಟ್ಯಾಂಡ್ ಏನಿರಬೇಕು, ನಮ್ಮ ನಿಲುವು ಏನಿರಬೇಕು. ಈಗಾಗಲೇ ಎಡಗೈ ಬಲಗೈ ಇವರಿಗೆ ಇಷ್ಟು ಅವರಿಗೆ ಇಷ್ಟು ಅನ್ನುವಂಥದ್ದು ನಡೀತಾ ಇದೆ, ಜಿದ್ದಾಜಿದ್ದಿ. ಅದರಲ್ಲಿ ನಮ್ಮ ಸ್ಟ್ಯಾಂಡ್ ಏನಾಗಿರ್ಬೇಕಿದ್ರಲ್ಲಿ, ಯಾಕಂದ್ರೆ ಈಗ ಎಲ್ಲರ ಕಣ್ಣು ನೆಟ್ಟಿರುವಂಥದ್ದು ಈ ಸಭೆಯ ಮೇಲೆ. ಶಾಲಿನಿ ರಜನೀಶ್ ಅವರು ಕೊಟ್ಟಂತ ರಿಪೋರ್ಟ್ನಲ್ಲಿ, ವರದಿಗಳಲ್ಲಿ ಏನೇನೆಲ್ಲ ಇದೆ ಎಲ್ಲ ರೀತಿಯಾಗಿ ಪರಿಶೀಲಿಸಿಕೊಂಡು ಶಾಲಿನಿ ರಜನೀಶ್ ಅವರ ಟೀಮ್ ಈ ರೀತಿಯಾಗಿ ಒಂದು ವರದಿಯನ್ನ ಕೊಟ್ಟಿದೆ. ಇದನ್ನೆಲ್ಲ ಮುನ್ನೆಲೆಗೆ ಇಟ್ಕೊಂಡು ಸಭೆಯನ್ನ ನಡೆಸಬೇಕು. ಸಭೆಯಲ್ಲಿ ದಲಿತ ನಾಯಕರಾಗಿ ನಾವೊಂದು ಸಮಾಜಮುಖಿಯಾಗಿ ಒಂದು ಸೇವೆಯಲ್ಲಿದ್ದೀವಿ. ದಲಿತ ನಾಯಕರಾಗಿ ನಮ್ಮ ನಿಲುವು ಏನಿರಬೇಕು. ಆರ್ವಿ ತಿಮ್ಮಾಪುರ, ಕೆಎಚ್ ಮುನಿಯಪ್ಪ, ಡಾಕ್ಟರ್ ಜಿ ಪರಮೇಶ್ವರ್. ಹಾಗಾಗಿ ಸಭೆಗೂ ಮುನ್ನ, ಸಂಪುಟ ಸಭೆಗೂ ಮುನ್ನ ಇವರ ಒಂದು ಮೀಟಿಂಗ್ ಆಗಿದೆ. ಇವರ ಒಂದು ಮೀಟಿಂಗ್ ಮಾಡಿರುವಂಥದ್ದು. ಯಾಕಂದ್ರೆ ಯಾವ ರೀತಿಯಾದಂಥ ಸ್ಟ್ಯಾಂಡ್ಗಳಿರಬೇಕಾಗುತ್ತೆ, ಏನನ್ನ ಹೇಳಬೇಕು, ಏನು ಮಾತಾಡಬೇಕು, ಏನು ಸ್ಟ್ಯಾಂಡ್ ತಗೋಬೇಕು, ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ ಅಲ್ವಾ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಲಗೈ ಸಮುದಾಯ ಸಹಿತ ಪತ್ರವನ್ನು ಬರೆದು ಒತ್ತಾಯವನ್ನ ಮಾಡಿದೆ ಸರ್ಕಾರಕ್ಕೆ. ಏನು 18/8/2025 ನಾಗಮೋಹನ್ ದಾಸ್ ಅವರು ವರದಿ ಇತ್ತೋ, ಆ ಒಂದು ಆದೇಶ ಇತ್ತು, ಅದು ಕೂಡ ಅವೈಜ್ಞಾನಿಕವಾಗಿದೆ. ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಅದು ಕೂಡ ಸರಿಯಾಗಿಲ್ಲ. ಹಾಗಾಗಿ ಮೊದಲು ಅದನ್ನ ಮರುಪರಿಶೀಲನೆ ಆಗಲಿ. ಪದೇ ಪದೇ ಸರ್ಕಾರದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವೈಜ್ಞಾನಿಕವಾಗಿದ್ದಾವೆ ಅನ್ನುವಂತಹ ವಿಚಾರದಲ್ಲಿ ಪಕ್ಷದ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ. ಸರಿಯಾದ ರೀತಿಯಲ್ಲಿ ಜಾತಿ ಗಣತಿ ಆಗಲಿಲ್ಲ, ಒಳ ಮೀಸಲಾತಿ ವಿಚಾರದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಈಗ ನಡೆಯುವಂಥ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂಪುಟ ಸಭೆಯಲ್ಲಿ ನಮ್ಮ ನಿಲುವೇನಾಗಿರಬೇಕು, ಈ ಬಗ್ಗೆ ದಲಿತ ನಾಯಕರುಗಳು ಸಭೆಯನ್ನ ಮಾಡಿದ್ರು.